18ನೇ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ. ಕರ್ನಾಟಕ ಸೇರಿದಂತೆ ದೇಶಾದ್ಯಂತ 7 ಹಂತದಲ್ಲಿ ಏಪ್ರಿಲ್ 19ರಿಂದ ಜೂನ್ 1ನೇ ತಾರೀಕು ತನಕ ಮತದಾನ ನಡೆದರೆ ಜೂನ್ 4ರಂದು ಮಹಾ ಫಲಿತಾಂಶ ಪ್ರಕಟ ಆಗುತ್ತೆ. ಹೀಗಂತ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಘೋಷಣೆ ಮಾಡಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪ್ರಜಾಪ್ರಭುತ್ವ ಹಬ್ಬಕ್ಕೆ ಮುಹೂರ್ತ ಫಿಕ್ಸ್. ಲೋಕಸಭೆಗೆ 7 ಹಂತಗಳಲ್ಲಿ ಮತದಾನ, ರಾಜ್ಯದಲ್ಲಿ 2 ಹಂತದಲ್ಲಿ ಚುನಾವಣೆ. 18ನೇ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ. ಕರ್ನಾಟಕ ಸೇರಿದಂತೆ ದೇಶಾದ್ಯಂತ 7 ಹಂತಗಳಲ್ಲಿ ಏಪ್ರಿಲ್ 19ರಿಂದ ಜೂನ್ 1ರ ತನಕ ಮತದಾನ, ಜೂನ್ 4ರಂದು ಮಹಾ ಫಲಿತಾಂಶ ಪ್ರಕಟ ಆಗುತ್ತೆ ಅಂತ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ರಾಜೀವ್ ಕುಮಾರ್ ಘೋಷಿಸಿದ್ದಾರೆ. ಸುಮಾರು 46 ದಿನಗಳ ಕಾಲ ಚುನಾವಣಾ ಪ್ರಕ್ರಿಯೆ ನಡೆಯಲಿದ್ದು, ಜೂನ್ 4ರಂದು ಮಂಗಳವಾರ ಫಲಿತಾಂಶ ಹೊರಗೆ ಬೀಳುತ್ತೆ. ಇನ್ನು ಕರ್ನಾಟಕದಲ್ಲಿ ಈ ಹಿಂದಿನ ಚುನಾವಣೆಯಂತೆಯೇ 2 ಹಂತಗಳಲ್ಲಿ ತಲಾ 14 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ರಾಜ್ಯದ ಎಲೆಕ್ಷನ್ ಪ್ರಕ್ರಿಯೆ ದಿನಾಂಕ ಹೀಗಿದೆ ನೋಡಿ. ಲೋಕಸಮರ ಕರ್ನಾಟಕ. ಇನ್ನು ಕರ್ನಾಟಕದಲ್ಲಿ ಮೊದಲ ಹಂತದಲ್ಲಿ ಏಪ್ರಿಲ್ 26ರಂದು 14 ಕ್ಷೇತ್ರದಲ್ಲಿ ಚುನಾವಣೆ ನಡೆಯುತ್ತೆ. ಇನ್ನು ಎರಡನೇ ಹಂತದಲ್ಲಿ ಮೇ 7ರಂದು 14 ಕ್ಷೇತ್ರದಲ್ಲಿ ಚುನಾವಣೆ ನಡೆಯುತ್ತೆ. ಇನ್ನು ಫಲಿತಾಂಶ ಜೂನ್ 4ರಂದು ಹೊರಗೆ ಬೀಳುತ್ತೆ. ರಾಜ್ಯದಲ್ಲಿ 2 ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು, ಏಪ್ರಿಲ್ 26ಕ್ಕೆ ಮೊದಲ ಹಂತದ ಚುನಾವಣೆ ನಡೆಯುತ್ತೆ. ಮೊದಲ ಹಂತದ ಚುನಾವಣೆ ಸ್ಟಾರ್ ಕ್ಷೇತ್ರವಾಗಿ ಬದಲಾಗಿದೆ. ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಹಾಸನ, ಕೋಲಾರ, ಮೈಸೂರು, ಮಂಡ್ಯ, ತುಮಕೂರು, ಉಡುಪಿ ಹಾಗೂ ಚಿಕ್ಕಮಗಳೂರಿನಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದೆ. ಲೋಕಸಮರ ಕರ್ನಾಟಕ 1ನೇ ಹಂತ. ಅಧಿಸೂಚನೆ ಜಾರಿ ಮಾರ್ಚ್ 28ರಂದು ಆಗುತ್ತೆ. ಇನ್ನು ನಾಮಪತ್ರ ಸಲ್ಲಿಕೆ ಆರಂಭ ಮಾರ್ಚ್ 28ರಿಂದ ಆಗುತ್ತೆ. ಇನ್ನು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನಾಂಕ ಏಪ್ರಿಲ್ 4ರಂದು ಕೊನೆ ದಿನ ಆಗಿರುತ್ತೆ. ಇನ್ನು ನಾಮಪತ್ರ ಪರಿಶೀಲನೆ ಮಾಡೋದಕ್ಕೆ ಏಪ್ರಿಲ್ 4. ಇನ್ನು ನಾಮಪತ್ರ ವಾಪಸ್ ಪಡ್ಕೊಳ್ಳೋದಕ್ಕೆ ಏಪ್ರಿಲ್ 8ರ ತನಕ ಅವಕಾಶ ಇರುತ್ತೆ. ಇನ್ನು ಮತದಾನ ಮಾಡೋದಕ್ಕೆ ಏಪ್ರಿಲ್ 26 ಇರುತ್ತೆ. ಫಲಿತಾಂಶ ಜೂನ್ 4ರಂದು ಹೊರಗೆ ಬೀಳುತ್ತೆ. ಇನ್ನು ಮೇ 7ರಂದು ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಎರಡನೇ ಹಂತದಲ್ಲಿ ಬಾಗಲಕೋಟೆ, ಬಳ್ಳಾರಿ, ಬೀದರ್, ಬೆಳಗಾವಿ, ಚಿಕ್ಕೋಡಿ, ದಾವಣಗೆರೆ, ಧಾರವಾಡ, ಕೊಪ್ಪಳ, ಕಲಬುರಗಿ, ಹಾವೇರಿ, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರದಲ್ಲಿ ಚುನಾವಣೆ ನಡೆಯುತ್ತೆ. ಇನ್ನು ಕರ್ನಾಟಕದಲ್ಲಿ ಎಲೆಕ್ಷನ್ನ 2ನೇ ಹಂತ ಈ ರೀತಿಯಾಗಿರುತ್ತೆ. ಅಧಿಸೂಚನೆ ಜಾರಿ ಏಪ್ರಿಲ್ 12ನೇ ತಾರೀಕು. ಇನ್ನು ನಾಮಪತ್ರ ಸಲ್ಲಿಕೆ ಆರಂಭ ಆಗೋದು ಏಪ್ರಿಲ್ 12ನೇ ತಾರೀಕು. ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನಾಂಕ ಏಪ್ರಿಲ್ 19ನೇ ತಾರೀಕು. ಇನ್ನು ನಾಮಪತ್ರ ಪರಿಶೀಲನೆಗೆ ಏಪ್ರಿಲ್ 20ನೇ ತಾರೀಕು. ನಾಮಪತ್ರ ವಾಪಸ್ ಪಡ್ಕೊಳ್ಳೋದಕ್ಕೆ ಏಪ್ರಿಲ್ 22ನೇ ತಾರೀಕು ತನಕ ಟೈಮ್ ಇರುತ್ತೆ. ಇನ್ನು ಮತದಾನ ಮೇ 7ನೇ ತಾರೀಕು ಆಗುತ್ತೆ. ಫಲಿತಾಂಶ ಜೂನ್ 4ನೇ ತಾರೀಕು ಆಚೆ ಬರುತ್ತೆ. ಇನ್ನು ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆಯಾಗಿದ್ದು, ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಕಸರತ್ತನ್ನ ನಡೆಸ್ತಿದ್ದಾರೆ. ಆದರೆ ಮತದಾರರು ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶಬ್ಬೀರ್ ನಿಡಗುಂದಿ, ದೆಹಲಿ.